ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿಯಲ್ಲಿ 2 ದಿನದ ಕಾರ್ಯಾಗಾರ ನಡೆಯಿತು. ಈ ಒಂದು ಕಾರ್ಯಾಗಾರ ಅಂದರೆ ಏನು 2 ದಿನಗಳ ಕಾಲ ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ಈ ಒಂದು ಚಿಂತನಾ ಶಿಬಿರದಲ್ಲಿ ಏನೇನಾಯಿತು, ಏನೇನೆಲ್ಲ ಚರ್ಚೆ ಆಯಿತು. ಯಾಕಂದರೆ ಈ ಒಂದು ಚಿಂತನಾ ಶಿಬಿರ ನಡೆಯೋದಕ್ಕೂ ಮೊದಲು ಸಾಕಷ್ಟು ವಿಚಾರ ವ್ಯಕ್ತವಾಗಿದ್ದಂದ್ರೆ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಂತೆ. BL ಸಂತೋಷರಾಗಿರ್ಬೋದು, ಅದೇ ರೀತಿಯಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಅದೇ ರೀತಿಯಾಗಿ ರಾಜ್ಯ ಉಸ್ತುವಾರಿಯಾದಂತಹ ಅಗರ್ವಾಲ್ ಅವರು ಇಷ್ಟು ಜನ ಸೇರ್ಕೊಂಡು ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರೆ. ಆಂತರಿಕ ಕಲಹಗಳು ಏನಿದೆಯೋ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತಾರೆ. ಅದೇ ರೀತಿಯಾಗಿ ಸಂಘಟನೆಯನ್ನ ಹೆಚ್ಚು ಮಾಡೋದಕ್ಕೆ ಒತ್ತು ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಿತ್ತು. ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಅಂದ್ರೆ 2 ದಿನಗಳ ಕಾಲ ಏನು ಕಾರ್ಯಾಗಾರ ನಡೀತು ಚಿಂತನಾ ಶಿಬಿರ, ಈ ಒಂದು ಚಿಂತನಾ ಶಿಬಿರದಲ್ಲಿ ಏನೇನಾಯ್ತು, ಬಣ ಬಡಿದಾಟವನ್ನ ಮಾತನಾಡೋದಕ್ಕೆ, ಬಣ ಬಡಿದಾಟದ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಸಿಗ್ತಾ, ನಿಜಕ್ಕೂ ವಿಜಯೇಂದ್ರ ಅವರ ವಿರುದ್ಧ ಎಲ್ಲ ನಾಯಕರು ಕೂಡ ಮುಗಿಬಿದ್ದಿದ್ರ, ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಎಲ್ಲ ನಾಯಕರು ಪ್ರಶ್ನೆಯನ್ನ ಮಾಡಿದ್ರ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ಆ ಒಂದು ಸಭೆಯಲ್ಲಿ ಏನೇನಾಯ್ತು ಅಂತ ನಾನು ನೋಡ್ಕೊಳ್ಳೋದಾದ್ರೆ, ಮೊದಲು ಈ ಒಂದು ಸಭೆಯ ಮಾಡುವ ಉದ್ದೇಶವೇ ಈ ಒಂದು ಬಿಜೆಪಿ ಹಾಗೂ RSS ನಡುವಿನ ಸಂಬಂಧ ಯಾವ ರೀತಿಯಾಗಿ ಇರುತ್ತೆ, ಅದೇ ರೀತಿಯಾಗಿ ಶಾಸಕರು ಸಂಸದರು ಯಾವ ರೀತಿಯಾಗಿ ವರ್ತಿಸಬೇಕು, ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಮುಗಿಬಿಡಬೇಕು, ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬೇಕು ಅನ್ನುವಂಥದ್ದು ಮೊದಲ ಉದ್ದೇಶ. ಅದೇ ರೀತಿಯಾಗಿ ಬಿಜೆಪಿ ಆಗಿರ್ಬೋದು, RSS ಆಗಿರ್ಬೋದು, ಎರಡೂ ಕೂಡ ಒಂದೇ. ಸೊ ಹೀಗಾಗಿ ಈ ಎರಡರ ನಡುವಿನ ಸಂಬಂಧ ಏನು, ಯಾವ ರೀತಿಯಾಗಿ ಇರುತ್ತೆ, ಇದೆಲ್ಲವನ್ನ ಕೂಡ ಈಗ ಹೊಸದಾಗಿ ನೂತನವಾಗಿ ಆಗಿರುವಂತಹ ಶಾಸಕರು ಇರ್ತಾರೋ ಅವರಿಗೆ ಹಿರಿಯ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಅದೇ ರೀತಿಯಾಗಿ ಎಲ್ಲ ಹಿರಿಯ ನಾಯಕರು ಸದಾನಂದ ಗೌಡರಾಗಿರ್ಬೋದು, ಇವರೆಲ್ಲರೂ ಅವರಿಗೆ ಹೇಳುವಂತ ವಿಚಾರ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಕೆಲ ನಾಯಕರು ಮೊದಲ ದಿನ ನಡೆದಂಥದ್ದು ಹಾಲಿ ಶಾಸಕರು ಸಂಸದರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. 2ನೇ ದಿನ ಮಾಜಿ ಶಾಸಕರು ಸಂಸದರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಸೊ ಹೀಗಾಗಿ ಬಣ ಬಡಿದಾಟದ ಬಗ್ಗೆ ಮಾಜಿ ಶಾಸಕರು, ಅದೇ ರೀತಿಯಾಗಿ ಈ ರೆಬಲ್ ತಂಡದ ನಾಯಕರು ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ಆದ್ರೆ ಅಲ್ಲಿ ಯಾವುದೇ ರೀತಿಯಾಗೂ ಕೂಡ ಈ ಒಂದು ಬಣ ಬಡಿದಾಟದ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದರ ಜೊತೆಗೆ ಯತ್ನಾಳ್ ಅವರು, ಹೌದು, ಈ ಒಂದು ಯತ್ನಾಳ್ ಅವರ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಮಾತಾಗಿತ್ತು. ಯಾಕಂದ್ರೆ ಯತ್ನಾಳ್ ಅವರು ಈಗ ಉಚ್ಚಾಟನೆಯಾದ ಬಳಿಕ ಕೈಗೊಳ್ತಾ ಇರುವಂತಹ ರಾಜ್ಯ ಪ್ರವಾಸ ಆಗಿರ್ಬೋದು, ಅದಾದ ನಂತರ ಯತ್ನಾಳ್ ಅವರು ಹೋಗಿದ ಕಡೆ ಎಲ್ಲ ಅವ್ರಿಗಿರುವಂತಹ ವರ್ಚಸ್ಸು, ಪ್ರಭಾವ, ಇದೆಲ್ಲದರ ಬಗ್ಗೆ ಈ ಒಂದು ಸಭೆಯಲ್ಲಿ ಮಾತನಾಡಬೇಕು ಅನ್ನೋಂಥ ಕೆಲ ಶಾಸಕರು ನಿರ್ಧಾರವನ್ನ ಮಾಡ್ಕೊಂಡು ಬಂದಿದ್ದರಂತೆ. ಅಂದ್ರೆ ಯತ್ನಾಳ್ ಅವರು ನಮ್ಮ ಪಕ್ಷದಲ್ಲಿ ಇದ್ದಿದ್ರೆ ಒಳ್ಳೇದಾಗ್ತಾ ಇತ್ತು, ಅವ್ರನ್ನ ಉಚ್ಚಾಟನೆ ಮಾಡಬಾರ್ದಾಗಿತ್ತು, ಅವರ ವರ್ಚಸ್ಸು, ಅವರ ಪ್ರಭಾವ ಅಂತಿಂತದ್ದಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಅದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ಈ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ ಅನ್ನುವಂತಹ ಹೇಳಿಕೆಯನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಅದೇ ರೀತಿಯಾಗಿ BL ಸಂತೋಷ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ ದಾವಣಗೆರೆ ಸೋಲಾಗಿರ್ಬೋದು ಎಲ್ಲ ಕೂಡ ಅದರ ಜೊತೆಗೆ BY ವಿಜಯೇಂದ್ರ ಅವರು ಈ ಒಂದು ಸರ್ಕಾರದ ವಿರುದ್ಧ ಸರಿಯಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ, ಹೋರಾಟ ಮಾಡಿದ್ರು ಕೂಡ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ವಿಜಯೇಂದ್ರ ಅವರ ವಿರುದ್ಧ ಕೇಳಿ ಬಂತಂತೆ. ಅದಾದ ನಂತರ ವಿಜಯೇಂದ್ರ ಅವರು ಉದಾಹರಣೆಗಳ ಮೂಲಕ, ಅಂದ್ರೆ ಯಾವ್ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ, ಅದು ಯಾವ ಹಂತಕ್ಕೆ ಹೋಗಿದೆ ಅನ್ನುವಂಥದ್ದು ಕೆಲವು ಉದಾಹರಣೆಗಳು ಕೂಡ ನಾವು ಕೊಡೋದಾದ್ರೆ ಮೂಡಾ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ವಕ್ಫ್ ಹೋರಾಟ ಆಗಿರ್ಬೋದು, ಎಲ್ಲದರ ಬಗ್ಗೆ, ಅದೇ ರೀತಿಯಾಗಿ ಖರ್ಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಭೂಮಿ ವಿಚಾರ ಆಗಿರ್ಬೋದು, ಇದೆಲ್ಲ ವಿಚಾರದ ಬಗ್ಗೆ ಕೂಡ BY ವಿಜಯೇಂದ್ರ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ BL ಸಂತೋಷ್ ಅವರು ಮತ್ತೆ ಕೇಂದ್ರ ಸಚಿವರಾದಂತಹ ಪ್ರಧಾನ್ ಅವರು, ಇದರ ಜೊತೆಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಒಂದು ಕೆಲವು ವಿಚಾರಗಳನ್ನ ಶಾಸಕರಿಗೆ ಹಾಗೆ ಸಂಸದರಿಗೆ ಮನದಟ್ಟು ಮಾಡಿದಾರಂತೆ. ಯಾವ್ಯಾವ ವಿಚಾರ ಅಂದ್ರೆ, ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಯಾವ ರೀತಿಯಾಗಿರ್ಬೇಕು, ಆ ಒಂದು ಹೋರಾಟ ನಾವು ಸರ್ಕಾರದ ವಿರುದ್ಧ ಮಾಡ್ತೀವಿ ಅಂದ್ರೆ ಮೊದಲು ಹೋರಾಟದಲ್ಲಿ ಸ್ಪಷ್ಟತೆ ಇರಬೇಕು, ಯಾವ ಒಂದು ಕಾರಣಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂತಹ ಸ್ಪಷ್ಟತೆ ಮೊದಲು ನಮ್ಮಲ್ಲಿರ್ಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸಲಹೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಆಂತರಿಕ ಕಲಹ, ಏನು ರಾಜ್ಯ ಬಿಜೆಪಿ ಅಂದ್ರೆ ಸಾಕು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ಯಪ್ಪ ಅನ್ನೋದಕ್ಕಿಂತ ಬರೀ ಬಿಜೆಪಿ ಆಂತರಿಕ ಕಲಹವೇ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಸೊ ಹೀಗಾಗಿ ಈ ಒಂದು ಆಂತರಿಕ ಕಲಹ ಇದೆ ಅನ್ನುವಂಥದ್ದು ಕಾರ್ಯಕರ್ತರಿಗೆ ಗೊತ್ತಾದ್ರೆ ಅದು ಖಂಡಿತವಾಗಿಯೂ ಆಂತರಿಕ ಕಲಹ ಇದೆ ಅನ್ನುವಂಥದ್ದು ಸತ್ಯ ಅನ್ನುವಂತಹ ವಿಚಾರವನ್ನ ಕೂಡ ಮುಂದಿಟ್ಟಿದ್ದಾರೆ. ಅಂದ್ರೆ ಆಂತರಿಕ ಕಲಹ ಇರಬಾರ್ದು, ನಾನತ್ವ ಅನ್ನುವಂಥದ್ದು ಇರಬಾರ್ದು, ಯಾವಾಗಲೂ ಕೂಡ ನಾವು ನಮ್ಮವರು ಅನ್ನುವಂಥದ್ದೇ ಒಂದು ಪಕ್ಷದಲ್ಲಿ ಇರಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ
ಒಬ್ಬರಿಗೊಬ್ರು ಫೋನ್ ಮಾಡ್ಕೊಳ್ಳೋದಿಲ್ಲ, ಒಬ್ಬರಿಗೊಬ್ರು ಅವ್ರ ಕಾರ್ಯವೈಖರಿ ಸರಿ ಇಲ್ಲ, ಇವ್ರ ಕಾರ್ಯವೈಖರಿ ಸರಿ ಇಲ್ಲ, ಇದೆಲ್ಲವನ್ನ ಕೂಡ ಬದಿಗಿಟ್ಟು, ಪ್ರತಿಷ್ಠೆ ಎಲ್ಲವನ್ನ ಕೂಡ ಬದಿಗಿಟ್ಟು ಪಕ್ಷಕ್ಕೋಸ್ಕರ ನಾವು ಅನ್ನುವಂತಹ ರೀತಿಯಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರದ ವರ್ಚಸ್ಸು ಈಗೀಗ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಸೊ ಹೀಗಾಗಿ ಇದನ್ನ ಎನ್ಕ್ಯಾಶ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು, ಅಂದ್ರೆ ಸರ್ಕಾರದ ಜನಪ್ರಿಯತೆ ಏನಿತ್ತು ಮೊದಲಿದ್ದನ ಹಾಗೆ ಈಗ ಇಲ್ಲ. ಸೊ ಹೀಗಾಗಿ ಸರ್ಕಾರದ ಜನಪ್ರಿಯತೆ ಕುಗ್ಗು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಅದನ್ನ ಬಳಸ್ಕೊಳ್ಬೇಕು, ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು. ಹಿಂದುತ್ವ ಅನ್ನುವಂತಹ ಅಸ್ತ್ರ ನಮಗೆ ಸಾಕಷ್ಟು ಸಿಗ್ತಾ ಇದೆ. ಈ ಒಂದು ಅಸ್ತ್ರವನ್ನ ಕೂಡ ನಾವು ಬಳಸ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಜನರ ಆತ್ಮವಿಶ್ವಾಸವನ್ನ ನಾವು ಗಳಿಸಬೇಕು. ಮೊಟ್ಟ ಮೊದಲನೇದಾಗಿ ಬಹಳ ಮುಖ್ಯವಾದದ್ದು, ನಾವು ಜನರ ಆತ್ಮವಿಶ್ವಾಸವನ್ನ ಗಳಿಸಬೇಕು ಅನ್ನುವಂತಹ ಸಲಹೆಯನ್ನ ಸಾಕಷ್ಟು ಕೊಟ್ಟಿದ್ದಾರೆ. ಅಂದ್ರೆ ಅದೇ ಹೇಳಿದ ಹಾಗೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಆಂತರಿಕ ಕಲಹವನ್ನು ಯಾವ ರೀತಿಯಾಗಿ ಬದಿಗಿಡಬೇಕು, ನಾನು ನನ್ನದು ಪ್ರತಿಷ್ಠೆ ಅನ್ನುವಂಥದ್ದು ಏನಿತ್ತು ಅದೆಲ್ಲವನ್ನ ಕೂಡ ಸೈಡ್ಗಿಟ್ಟು ಪಕ್ಷಕ್ಕೋಸ್ಕರ ನೀವು ಕೆಲಸ ಮಾಡಬೇಕು ಅನ್ನುವಂತಹ ಸಲಹೆಯನ್ನ 2 ದಿನಗಳ ಕಾಲ ನಡೆದಿರುವಂತಹ ಸಭೆಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನಾಗ್ಲೇ ಹೇಳಿದ ಹಾಗೆ ಈ ಒಂದು ಸಭೆ ಶುರುವಾಗುವಂತಹ ಮೊದಲೇ ಸಾಕಷ್ಟು ವಿಚಾರಗಳು ವ್ಯಕ್ತವಾಗ್ತಾ ಇತ್ತು. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಂತೆ, ಆ ವಿಚಾರ ಚರ್ಚೆ ಆಗುತ್ತೆ, ಈ ವಿಚಾರ ಚರ್ಚೆ ಆಗುತ್ತೆ ಅಂತ. ಆದ್ರೆ ಅಲ್ಲಿ ಯಾವುದೇ ವಿಚಾರ ಚರ್ಚೆ ಆಗೋದಕ್ಕೆ ಆಸ್ಪದ ಮಾಡಿಕೊಟ್ಟಿಲ್ಲ. ಪಕ್ಷಕ್ಕೋಸ್ಕರ RSSಗೋಸ್ಕರ ಏನೇನು ಮಾತನಾಡಬೇಕಾಗಿತ್ತು, ಪಕ್ಷದ RSS ಸಂಬಂಧ ಏನಿತ್ತು ಎಲ್ಲವನ್ನ ಕೂಡ ತಿಳಿ ಹೇಳೋದ್ರ ಮೂಲಕ, ಈ ಒಂದು ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಹಾಕೋದ್ರ ಮೂಲಕ ಈ ಒಂದು ಸಭೆಯನ್ನ, ಅಂದ್ರೆ ಆಂತರಿಕ ಕಚ್ಚಾಟವನ್ನ ನಿಲ್ಲಿಸಬೇಕು ಅನ್ನುವಂತಹ ಸಲಹೆಯನ್ನು ಕೊಡೋದ್ರ ಮೂಲಕ ಈ ಒಂದು 2 ದಿನಗಳ ಸಭೆಯನ್ನ ಮಾಡಿದ್ದಾರಂತೆ. ಇದಿಷ್ಟು ಈ ಒಂದು 2 ದಿನದ ಚಿಂತನಾ ಶಿಬಿರದ ಇನ್ಸೈಡ್ ಸ್ಟೋರಿ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.